ಈ ತೋಟದಲ್ಲಿ ಇದು ಒಂದು ಗೊಂದಲ ಇತ್ತು. ಈಗ ಸಾಕಷ್ಟು ವರ್ಷಗಳ ಮೊದಲೇ ಒಂದು ಗೊಂದಲ ಇತ್ತು, ಅದಕ್ಕೆ ಏನು ಹಾಕಬೇಕು, ಏನು ಹಾಕಿದರೆ ಒಳ್ಳೇದು ಅಂತ. ಈಗ ಉರುವನಿಧಿ ಈ ಅಡಿಕೆ ಸಿರಿಯವರು ಅವ್ರ ಪ್ರಾಡಕ್ಟ್ನ ಬಿಟ್ಟು ಅದರಲ್ಲಿ ಏನೇನಿದೆ ಅಂತ ನಮಗೆ ಅದನ್ನ ತಿಳಿ ಹೇಳಿದ ಮೇಲೆ ಸುಮಾರು 9 ವರ್ಷ ಅದು ಹಾಕ್ತಾ. ಸೊ ಆ ಗೊಬ್ಬರ ಹಾಕಿದ ಮೇಲೆ ಆ ಗೊಂದಲ ಕಮ್ಮಿ ಆಗಿದೆ. ಗೊಂದಲ ಯಾವ ರೀತಿ ಅಂದರೆ, ಇದಕ್ಕಿಂತ ಮುಂಚೆ ಈಗ 9 ವರ್ಷಕ್ಕಿಂತ ಮುಂಚೆ ಈ ಪಾರಂಪರಿಕ ಕೃಷಿ ಅಂತ ಏನು ಹೇಳ್ತಾರಲ್ಲ, ಅದನ್ನು ಮಾಡ್ತಾ ಇದ್ವಿ. ಅದನ್ನು ಒಂದಷ್ಟು ಬುಡ ಬಿಡಿಸೋದು, ಆ ಸಗಣಿ ಗೊಬ್ಬರನ ತಂದು ಹಾಕೋದು, ಅದಷ್ಟು ಹಾಕಿದ್ರೆ ಸಾಕಾಗಲ್ಲ, ಅದಕ್ಕೆ ಮಣ್ಣು ಮುಚ್ಚೋದು. ಸುಮಾರು 9 ವರ್ಷಕ್ಕಿಂತ ಮುಂಚೆನೇ ನಂಗೆ ಒಂದು 180-200 ರೂಪಾಯಿ ಖರ್ಚು ಬರ್ತಾಯಿತ್ತು. ಅವಾಗಲೇ ಬರ್ತಾಯಿತ್ತು. ಈಗ ಅದು ಈಲ್ಡು ಅಷ್ಟೇ ವೇರಿಯೇಷನ್ ಆಗ್ತೈತಿ. ಈ ವರ್ಷ ಹಾಕ್ತಾ ಅಂದ್ರೆ ಮುಂದಿನ ವರ್ಷ ಇರಲ್ಲ ಅದು. ಈ ವರ್ಷ ನಾನು ಸಾವಯವ ಕೃಷಿ ಮಾಡಿದಾಗ ಮುಂದಿನ ವರ್ಷ ಇರಲ್ಲ, ಆ ಮುಂದಿನ ವರ್ಷ ಅದು ಎಷ್ಟು ಸಾಧ್ಯನೋ ಮರದ ಎಲ್ಲ ಕೆಪಾಸಿಟಿ ಹಿಡ್ಕೊಂಬಂದ್ಬಿಡ್ತಿತ್ತು. ಎರಡು ಕೆಜಿ ಬರ್ಬೋದು ಅಂದ್ರೆ 3 ಕೆಜಿ ಬಂದ್ಬಿಡೋದು. ಆದ್ರೆ ಮರಿ 2 ವರ್ಷ ಬರ್ತಾನೆ ಇರಲಿಲ್ಲ. ನಿಮ್ಗೆ ಆವ್ರೇಜ್ ಸಿಗೋದು 1-1.5 ಕೆಜಿ ಅಷ್ಟೇ. ಅಂದ್ರೆ ಏರುಪೇರು ಸಿಕ್ಕಾಪಟ್ಟೆ ಇರೋದು, ತುಂಬ ಏರುಪೇರು. ಎಷ್ಟು ಏರುಪೇರು ಅಂದರೆ ನಮಗೆ 9ರಿಂದ 12 ನಿಮ್ಮದು. ಒಂದು ವರ್ಷ 9, ಒಂದು ವರ್ಷ 12 ಬರೋದು. ನೀವು ಆವ್ರೇಜ್ ಏನು 10-11 ಅಷ್ಟೇ. ಅದು ನನಗೆ ಕ್ಲೀನಾಗಿ ಗೊತ್ತಾಗ್ತಾಯಿದೆ ಅಡಿಕೆ ಮರಕ್ಕೆ ಏನು ಬೇಕು ಅದು ಅಡಿಕೆ ಸೀರಿಯಲ್ ಇದೆ ಅಂತ. ಈಗ 9 ವರ್ಷ ಹಾಕಿ ಅನುಭವದಿಂದ ಗೊತ್ತಾಗುತ್ತೆ. ಮರಗಳು ತುಂಬ ಚೆನ್ನಾಗಿದ್ದಾವೆ, ಈಲ್ಡು ಜಾಸ್ತಿ ಆಗ್ತದೆ. ಈಗ ನಾನು ಏನಂದೆ 10ರಿಂದ 9ರಿಂದ 12 ಅಂತ ಹೇಳಿರೋದು ಅಡಿಕೆ ಸೀರಿ ಆ ಮೆಥಡಲ್ಲಿ. ಹಳೆ ವರ್ಷ ಬಿಟ್ಟು ವರ್ಷ. ಇದರಲ್ಲಿ ನನಗೆ ಕನ್ಸಿಸ್ಟೆಂಟಾಗಿ 14ರಿಂದ 16 ಬರ್ತಾರೆ. ನೀವು 15 ಆವ್ರೇಜ್ ಅಂತ ಇಟ್ಕೋಬೋದು. ಸೊ ಈಗೊಂದು 9 ವರ್ಷ ಆಯ್ತು. ಈಗ ಒಂದು 6-7 ವರ್ಷದಿಂದ ನನಗೆ ಸರಾಸರಿ 14ರಿಂದ ಕಮ್ಮಿಯಿಂದ 14, ಅದರಿಂದ 16 ಕ್ವಿಂಟಲ್ವರೆಗೆ ಬರ್ತದೆ.